ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಭಾರತದ ಇತಿಹಾಸಕ್ಕೆ ಕುರಿತಾದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಒಂದು ಸಂಪೂರ್ಣವಾದಂತಹ ಉತ್ತರವನ್ನು ಇಲ್ಲಿ ನೋಡ್ತಾ ಹೋಗೋಣ. ಯಾಕೆಂದರೆ ಈ ಒಂದು ಸಮಯದಲ್ಲಿ ನಾನು ಈ ಮಾದರಿ ಪ್ರಶ್ನೆ ಪತ್ರಿಕೆ ಯಾಕೆ ಕೊಟ್ಟಿದ್ದೀನಿ ಅಂದರೆ, ನಿಮ್ಮ ನಾಳೆ ಬರೆಯುವಂತಹ ಪರೀಕ್ಷೆಗೆ ಸುಲಭವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾದಂತಹ ಉತ್ತರಗಳನ್ನು ಕೊಟ್ಟಿದ್ದೇನೆ. 2025ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸ್ಬೋದು ಅನ್ನುವಂತಹ ಉದ್ದೇಶ ನನ್ನದಾಗಿದೆ. ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಮೇನನ್ನು ನೋಡ್ತಾ ಹೋಗೋಣ. ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಮತ್ತು BUAಯ ಸರಿಯಾದಂತಹ ವಿವರಣೆಯಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ C ಆಗುತ್ತೆ. ಹಾಗೆ ಮುಂದಿನದು, ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ ಅಂತಂದರೆ, ಅವನು ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡುಬರುವುದಿಲ್ಲ ಅಂತಂದರೆ, ಅದು ಜಾಮಾ ಮಸೀದಿ. ಇನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸ್ತಾರೆ ಅಂದರು, ಬಸವೇಶ್ವರವರು. ರಕ್ಷಿಸು ಕರ್ನಾಟಕ ದೇವಿಗೀತೆಯನ್ನು ರಚಿಸಿದವರು ಯಾರು ಅಂತಂದರೆ, ಅದು ಶಾಂತ ಕವಿ. ಇನ್ನು ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೇಳಿದರೆ, ಅಷ್ಟಾಂಗ ಕೃತಿಯನ್ನು ಬರೆದಂತಹವರು ಪತಂಜಲಿ. ಹಾಗೆ ಗ್ರಾಮ ಸ್ವಯಂ ಆಡಳಿತವು ಚೋಳರ ಒಂದು ಪ್ರಮುಖ ಲಕ್ಷಣವಾಗಿತ್ತು. ಡ್ಯಾಶ್ ಇವರನ್ನು ಕನ್ನಡದ ಆದಿಕವಿ ಅಂತ ಕರೀತಾರೆ ಅಂದರೆ, ಪಂಪ ಅವರಿಗೆ. ವೇದಾಂತ ಕಾಲೇಜನ್ನು ಸ್ಥಾಪಿಸಿದಂಥವರು ರಾಜಾ ರಾಮ್ ಮೋಹನ್ ರಾಯರು. ಹಾಗೆ ವಿವೇಕಾನಂದರನ್ನು ಭಾರತದ ರಾಷ್ಟ್ರಪ್ರೇಮಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಕೆಳಗಿನಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಗೌತಮ ಬುದ್ಧನು ಅಷ್ಟಾಂಗ ಮಾರ್ಗವನ್ನು ಅನುಸರಿಸ್ತಾ, ಇನ್ನು ಅಶೋಕನಿಗೆ ಧರ್ಮ ವಿಜಯವನ್ನು ಕೈಗೊಳ್ತಾನೆ. ಅಕ್ಬರು ಗೊಂಡಾವರ ಆಕ್ರಮಣವನ್ನು ಮಾಡ್ತಾನೆ. ಅನ್ವರುದ್ದೀನ್ ಅಡಿಯಾರ್ ಕದವನ್ನು ನಡೆಸ್ತಾ. ಇನ್ನು ಲಾಲಾ ಲಜಪತ್ ರಾಯ್ ಅವರಿಗೆ ತೀವ್ರಗಾಮಿ ನಾಯಕ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಮುಂದಿನದು, ಇಂಡಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ, ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಮಹೇಂಜೋದಾರ ಇದರ ಅರ್ಥವೇನು ಅಂತ ಕೇಳಿದರೆ, ಮಹೇಂಜೋದಾರೋ ಇದರ ಅರ್ಥ ಸತ್ತವರ ದಿಬ್ಬ ಅಂತ ಹೇಳ್ಬಿಟ್ಟು. ಕ್ಷೇತ್ರ ಎಂದರೇನು, ಆರ್ಯರು ಕೃಷಿ ಮಾಡಿದಂತಹ ಭೂಮಿಯನ್ನು ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ವೇದಗಳಿಗೆ ಹಿಂತಿರುಗಿ ಎಂದು ಕರೆಯನ್ನು ನೀಡಿದಂತಹ ಅವರು ದಯಾನಂದ ಸರಸ್ವತಿಯವರು. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತವೈಭವ ಅನ್ನುವಂಥದ್ದು. 2 ಅಂಕದ ಪ್ರಶ್ನೋತ್ತರಗಳನ್ನು. ಪ್ರಾಚೀನ ಭಾರತದ 2 ವಿಶ್ವವಿದ್ಯಾನಿಲಯಗಳು ಯಾವುವು ಅಂತ ಇದೆ. ಅದು ತಕ್ಷಶಿಲಾ ವಿಶ್ವವಿದ್ಯಾನಿಲಯ ಮತ್ತು ನಳಂದ ವಿಶ್ವವಿದ್ಯಾನಿಲಯಗಳು. ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ, ನಿಯೋ ಅಂದರೆ ಹೊಸ ಅಂತ ಹೇಳ್ಬಿಟ್ಟು, ಲಿಥಿಕ್ ಅಂದರೆ ಶಿಲೆ ಅಂತ. ಹಾಗೆ ಸಿಂಧು ಜನರ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ ಅಂತ ಕೇಳಿದರೆ, ಅದು ದಹನ ಮತ್ತು ಉಳುವಂತಹ ಪದ್ಧತಿಯನ್ನು ಅವರು ಅನುಸರಿಸ್ತಾ ಇದ್ರು. ಇನ್ನು ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಿದ್ವು ಅಂದರೆ, ಸಭಾ ಮತ್ತು ಸಮಿತಿ. ಬೌದ್ಧ ಧರ್ಮದ 2 ಪಂಥಗಳು ಯಾವುವು ಅಂತ ಕೇಳಿದರೆ, ಅದು ಹೀನಯಾನ ಬೌದ್ಧ ಧರ್ಮ ಮತ್ತು ಮಹಾಯಾನ ಬೌದ್ಧ ಧರ್ಮಗಳು. ಇನ್ನು ಶಾತವಾಹನರ ಯಾವುದಾದರೂ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಅಂತ 2 ಬರೆದ್ರೆ ಸಾಕಾಗುತ್ತೆ. ನಾಸಿಕ್, ಕನ್ನೇರಿ ಮತ್ತು ಕರ್ಲೆ ಅಂತ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಇದೆ, ಅದು ಮಹಾರಾಷ್ಟ್ರದ ಔರಂಗಜೇಬ್ ಜಿಲ್ಲೆಯಲ್ಲಿದೆ. ಎಲ್ಲರದಲ್ಲಿ 2ನೇ ಕೃಷ್ಣನು ಅದನ್ನು ನಿರ್ಮಿಸ್ತಾನೆ. ವಿಕ್ರಮಶಕೆಯನ್ನು ಯಾರು ಮತ್ತು ಯಾವಾಗ ನಿರ್ಮಿಸಿದರು ಅಂದರೆ, ವಿಕ್ರಮಶಕನೆಯನ್ನು 6ನೇ ವಿಕ್ರಮಾದಿತ್ಯನು ಸಾಮಾನ್ಯ ಶಕ 1076ರಲ್ಲಿ ಆತ ಆರಂಭಿಸ್ತಾನೆ. ತೋದರಮಲ್ಲನು ವರ್ಗೀಕರಿಸಿದಂಥ ಯಾವುದಾದರೂ 2 ಬಗೆಯ ಭೂಮಿಯ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಒಂದು ಪೋಲಚ್ ಮತ್ತು ಬಂಜಾರ್ ಅಂತ. ಪೋಲಚ್ ಅಂದರೆ ಸತತ ಉಳುಮೆಯಲ್ಲಿ ಇರುವಂತಹ ಭೂಮಿಗೆ ಪೋಲಚ್ ಅಂತ ಕರೆದ್ರೆ, ಬಂಜಾರ್ ಅಂತ ಹೇಳ್ಬಿಟ್ಟು 5 ವರ್ಷಗಳಿಗಿಂತ ಹೆಚ್ಚು ಕಾಲ ಉಳುಮೆ ಮಾಡದೇ ಇರುವಂತಹ ಭೂಮಿಗೆ ಅದನ್ನು ಬಂಜಾರ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಸರ್ದೇಶಮುಖಿ ಅಂದರೆ ಏನು ಅಂತ ಕೇಳಿದರೆ, ಶಿವಾಜಿಯು ಸಂಗ್ರಹಿಸಿದಂತಹ 2 ಪ್ರಮುಖ ತೆರಿಗೆಗಳು, ಒಂದು ಚೌತ್ ಮತ್ತು ಇನ್ನೊಂದು ಸರ್ದೇಶಮುಖಿ. ಗೋಲ್ ಗುಂಬಜ್ ಎಲ್ಲಿದೆ ಮತ್ತು ಅದನ್ನು ನಿರ್ಮಿಸಿದವರು ಯಾರು ಅಂತ ಇದೆ. ಇದನ್ನು ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾ ಅದನ್ನು ನಿರ್ಮಿಸ್ತಾನೆ. ಇದು ಗೋಲ್ ಗುಂಬಜ್ ಬಿಜಾಪುರದಲ್ಲಿ ಇದೆ. ಶಂಕರಾಚಾರ್ಯರು ಜಗತ್ತನ್ನು ಮಾಯೆ ಅಂತ ಹೇಗೆ ಕರೆದಿದ್ದಾರೆ ಅಂತಂದರೆ, ಬ್ರಹ್ಮ
ಸತ್ಯ, ಜಗ ಮಿಥ್ಯ. ಇದರರ್ಥ ಸಾರ್ವತ್ರಿಕ ಆತ್ಮ ಬ್ರಹ್ಮ ಅಂತಿಮ ವಾಸ್ತವವಾಗಿದೆ ಮತ್ತು ಪ್ರಪಂಚವು ಭ್ರಮೆ ಅಥವಾ ಮಾಯೆಯಾಗಿದೆ ಎನ್ನುವಂತಹ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಜ್ಞಾನದಿಂದ ಜಗತ್ತು ನಿಜ ಎಂಬುದು ತೋರುತ್ತದೆ. ಇನ್ನು ಸಹಾಯಕ ಸಣ್ಣ ಪದ್ಧತಿಯನ್ನು ಒಪ್ಪಿದ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಮೈಸೂರು ಮತ್ತು ತಿರುವಾಂಕೂರು. ಹಾಗೆ ಮುಂದಿನದು ಭಾಗ ಸಿಗೆ ಸಂಬಂಧಿಸಿರುವಂಥದ್ದು. ಇದು 5 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ, ಈ ಕಲಾಶೈಲಿಯ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹವನ್ನು ಕೆತ್ತಲಾಗಿದ್ದು ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕಮಲ, ಛತ್ರಿ ಮುಂತಾದ ಚಿಹ್ನೆಗಳಿಂದ ತೋರಿಸಲಾಗ್ತಾ ಇತ್ತು. ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗುತ್ತೆ. ಕಲಾಕೌಶಲ್ಯದಿಂದ ಕೂಡಿದಂತಹ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ಕೂಡ ತುಂಬ ಸೂಕ್ಷ್ಮ ಹಾಗೂ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹದ ಮೇಲಿನ ಆಭರಣಗಳ ಕೆತ್ತನೆಯು ಭೌತಿಕ ಸೌಂದರ್ಯವನ್ನು ವೃದ್ಧಿಸಿ ವಿಗ್ರಹಗಳಿಗೆ ಮೆರುಗನ್ನು ನೀಡಿದೆ. ಬಹುತೇಕ ಈ ನಮೂನೆಗಳನ್ನು ಕಲ್ಲು, ಅರಚುಕಲ್ಲು ಮತ್ತು ಜೇಡಿಮಣ್ಣಿನಿಂದ ತಯಾರಿಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾದರೆ ಅದರ ಆದರ್ಶ ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದಾಗಿದೆ. ಇನ್ನು ತಾಳಿಕೋಟೆಯ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ಬರೆಯಿರಿ ಅಂತ ಕೇಳಿದರೆ, ತಾಳಿಕೋಟೆ ಕದನವು ಸಾಮಾನ್ಯ ಶಕ 1565ರಲ್ಲಿ ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ಒಕ್ಕೂಟದ ನಡುವೆ ನಡೆಯುತ್ತದೆ. ಕಾರಣ ದೋಆ ಪ್ರದೇಶದ ಮೇಲಿನ ಪ್ರಭುತ್ವ, ಧಾರ್ಮಿಕ ಭಿನ್ನತೆ. ಅಳಿಯ ರಾಮರಾಯನ ನೀತಿ ಶಾಹಿ ಸುಲ್ತಾನನ ಆಂತರಿಕ ಕಚ್ಚಾಟದ ಹಸ್ತಕ್ಷೇಪ ಮಾಡಿದ್ದು ಸುಲ್ತಾನರೊಂದಿಗೆ ಒಡೆದು ಆಳುವಂತಹ ನೀತಿ ಅನುಸರಿಸಿದ್ದಂಥದ್ದು. ಅದರ ತಕ್ಷಣದ ಕಾರಣಗಳು ಅಂದರೆ ಬಿಜಾಪುರ ಆದಿಲ್ ಶಾನು ರಾಯಚೂರು ಕೋಟೆಯಲ್ಲಿ ಹಿಂದಿರುಗಿಸಬೇಕೆಂಬ ಒತ್ತಾಯಿಸಲಿದ್ದಾಗ ರಾಮರಾಯ ಅವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಇನ್ನು ಪರಿಣಾಮಗಳು: ವಿಜಯನಗರ ಸಾಮ್ರಾಜ್ಯವು ಅಂತ್ಯಗೊಂಡು ಲೂಟಿಯಾಯಿತು. ಪೋರ್ಚುಗೀಸರಿಗೆ ವಿಜಯನಗರದ ಅರಸರ ಬೆಂಬಲವಿಲ್ಲದೆ ವ್ಯಾಪಾರವೂ ಕೂಡ ಕುಸಿಯುತ್ತೆ. ಇನ್ನು ಹಿಂದೂ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿಯಾಯಿತು. ಅರವೀಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು. ವಿಜಯನಗರದ ಸಾಮಂತರಾಗಿದ್ದಂತಹ ಅರಸರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು. ಇನ್ನು ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಇವರು ಸಾಶ 1017ರಲ್ಲಿ ಚೆನ್ನೈನ ಸಮೀಪದಂತಹ ಪೆರಂಬೂರಿನಲ್ಲಿ ಜನಿಸ್ತಾರೆ. ಇವರ ತಂದೆ ತಾಯಿಗಳು ಸೋಮಯಾಜಿ ಮತ್ತು ಕಾಂತಿಮತಿ. ಇವರು ಕಂಚಿಯಲ್ಲಿ ಗುರುಗಳಾದಂತಹ ಯಾದವ ಪ್ರಕಾಶರ ಬಳಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ತನ್ನ 16ನೇ ವಯಸ್ಸಿನಲ್ಲಿ ತಂಗಮ್ಮಳೊಂದಿಗೆ ವಿವಾಹವಾಗಿ ಸಾಂಸಾರಿಕ ಜೀವನದಲ್ಲಿ ಅತೃಪ್ತರಾಗಿ ಸಂಸಾರವನ್ನು ತೊರೆದು ಸನ್ಯಾಸಿಯಾಗ್ತಾರೆ. ಶ್ರೀರಂಗಂ ಮಠದ ಮುಖ್ಯಸ್ಥರಾಗಿ ಹೊಯ್ಸಳ ವಿಷ್ಣುವರ್ಧನ ಆಶ್ರಯವನ್ನು ಕೂಡ ಪಡೆದು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಹಾಗೆ ಶ್ರೀ ಅಥವಾ ಲಕ್ಷ್ಮೀ ಆರಾಧನೆಗೆ ಪ್ರಾಮುಖ್ಯತೆಯನ್ನು ನೀಡದಿರುವುದರಿಂದ ಅವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ಲಕ್ಷ್ಮಿಯನ್ನು ಮನುಷ್ಯರು ಮತ್ತು ದೇವರ ಮಧ್ಯವರ್ತಿ ಎಂದು ಪರಿಗಣಿಸಲಾಗಿದೆ. ಅವರು ಶಂಕರರ ಮಾಯವಾದುದನ್ನು ಖಂಡಿಸಿ ದೇವರಿದ್ದಾನೆ, ಪ್ರಪಂಚ ಸತ್ಯ, ಪರಮಾತ್ಮನಿಲ್ಲದೆ ಆತ್ಮಕ್ಕೆ ಸ್ವತಂತ್ರವಿಲ್ಲ, ಮೋಕ್ಷಕ್ಕೆ ಭಕ್ತಿ ಮಾರ್ಗವೇ ಪ್ರಧಾನ ಅಂತ ಹೇಳ್ಬಿಟ್ಟು ಪ್ರತಿಪಾದಿಸಿದರು. ಅವರ ಭಕ್ತಿ ಮಾರ್ಗಗಳು 2 ಅಂಶಗಳಿವೆ. ಒಂದು ಆ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದು, ಆಚಾರಾಭಿಮಾನ ಅಂದರೆ ಗುರುವಿಗೆ ಶರಣಾಗುವಂತಹದ್ದು. ಹಾಗೆ ಮುಂದಿನದು ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದಂತಹ ಪ್ರಭಾವಗಳು ಅಂತ ಇದೆ. ಅದರಲ್ಲಿ ಕಾಲೆ ವರದಿಯನ್ನು ಬರೀಬೇಕಾಗುತ್ತೆ. ಹಾಗೆ ಉಡನ್ ಅವರ ವರದಿಯನ್ನು ಕೂಡ ಬರೀಬೇಕಾಗುತ್ತೆ. ಇಷ್ಟು ಆದರೆ ಇನ್ನು 10 ಅಂಕದ ಪ್ರಶ್ನೆಗಳು. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಹೇಳ್ಬಿಟ್ಟು ಏಕೆ ಕರೆಯಲಾಗುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲಿ ಹಿಂದೂ ಧರ್ಮದ ಪುನರುತ್ಥಾನ ಆದಂತಹದ್ದು, ಶಿಕ್ಷಣ ಯಾವ ರೀತಿಯಾಗಿತ್ತು, ಸಾಹಿತ್ಯ ಯಾವ ರೀತಿಯಾಗಿ ಬಂತು, ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಯಾವ ಒಂದು ಬದಲಾವಣೆಯನ್ನು ತಂತು, ಇವೆಲ್ಲವುಗಳನ್ನು ಕೂಡ ಅಲ್ಲಿ ಬರೀಬೇಕಾಗುತ್ತೆ. ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬರೀಬೇಕು. ಹಾಗೆ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಕೇಳಿದರೆ ಅದನ್ನು ಕೂಡ ಬರೀಬೇಕಾಗುತ್ತೆ. ಇನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ನೋಡಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ರಾಜಕೀಯ ಕಾರಣಗಳನ್ನು ಬರೀಬೇಕು, ಆಡಳಿತಾತ್ಮಕ ಕಾರಣಗಳು, ಆರ್ಥಿಕ ಕಾರಣಗಳು, ಹಾಗೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು, ಸೈನಿಕ ಕಾರಣಗಳು, ಇವೆಲ್ಲವುಗಳನ್ನು ಕೂಡ ಬರೀಬೇಕಾಗುತ್ತೆ. ಜೊತೆಗೆ ದಕ್ಷಿಣದ ಕಾರಣಗಳು ಏನು, ಹಾಗೆ ಸಂಗ್ರಾಮದ ಕಾರಣಗಳು, ಇವೆಲ್ಲವನ್ನ ಬರೀಬೇಕು. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರೆಯಲಾಗಿದೆ. ಇದಂತೂ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಈ ಒಂದು ಪ್ರಶ್ನೆ
ಬಂದೇ ಬರುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ಇದು ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹದ್ದು. ಆಡಳಿತಾತ್ಮಕ ಸುಧಾರಣೆಗಳನ್ನು ಬರಿಬೇಕು ಅವರದ್ದು, ಹಾಗೆ ಕೈಗಾರಿಕಾ ಅಭಿವೃದ್ಧಿಯನ್ನು ಬರಿಬೇಕು, ಶೈಕ್ಷಣಿಕ ಸುಧಾರಣೆಗಳು, ಇನ್ನಿತರ ಸುಧಾರಣೆಗಳನ್ನು ಕೂಡ ಬರಿಬೇಕಾಗುತ್ತೆ. ಇನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಮೊದಲಿಗೆ ತಕ್ಕೋಳಂ ಕದನ ನಡೆಯುತ್ತೆ, ಆಮೇಲೆ ಚಿಕ್ಕದೇವರಾಜ ಒಡೆಯರು ಬೆಂಗಳೂರನ್ನು ಖರೀದಿಸಿದ್ದು ಬರುತ್ತೆ, ಹಾಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಆಗುತ್ತೆ, ಅದಾದ ನಂತರ ಹರಪ್ಪ ನಗರವನ್ನು ಪತ್ತೆ ಹಚ್ಚಲಾಗುತ್ತೆ. ಹಾಗೆ ಸೂಚನೆಗಳನ್ವಯ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಗುರುತಿ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಸ್ಥಳದ ಬಗ್ಗೆ ವಿವರಣೆಯನ್ನು ಬರೀಬೇಕು. ತಕ್ಷಶಿಲಾ, ಹಳೆಬೀಡು, ಪಾಣಿಪತ್ತು, ಬಿಜಾಪುರ ಮತ್ತು ದಂಡಿ ಇವುಗಳನ್ನು ಕುರಿತಾದಂತಹ ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಭೂಪಟವನ್ನು ಯಾವ ರೀತಿಯಾಗಿ ಗುರುತಿಸಬೇಕು ಅಂತ ಆ ಒಂದು ಗುರುತಿಸುವಿಕೆಯ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ರೆಫರನ್ನು ಮಾಡಬಹುದಾಗಿದೆ. ಇಷ್ಟು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಸಂಪೂರ್ಣವಾದಂತಹ ಉತ್ತರಗಳಾಗಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಅಭ್ಯಾಸ ಮಾಡಿದರೆ ನೀವು ಸುಲಭವಾಗಿ ಅಂಕಗಳನ್ನು ಪಡಿಬಹುದು ಅನ್ನುವಂತಹದ್ದು ನನ್ನ ಅನಿಸಿಕೆ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.